ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಐ ಲವ್ ಯು ಅಥರ್ವ. ನಿಜವಾಗ್ಲೂ ನಾನು ನಿನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ತೀನಿ ಕಣೋ. ನನಗ್ ನಿನ್ನನ್ನು ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ. ಏನ್ ಮಗಳೇ, ಲ್ಯಾಪ್ಟಾಪ್ ಜೊತೆ ಒಬ್ಳೆ ಮಾತಾಡ್ಕೊತಾ ಇದೀಯಾ? ಅಪ್ಪ, ನನಗೆ ಅಥರ್ವ ಸಿಗ್ತಾನಲ್ವಾ? ನೀನು ನನ್ನ ಸಮಾಧಾನಕ್ಕೆ ತಲೆ ಆಡಿಸ್ತಾ ಇದೀಯ ಅಂತ ಗೊತ್ತು. ಮುಂಚೆ ಆದ್ರೆ ನಾನು ಅಥರ್ವ ಪ್ರಾಜೆಕ್ಟ್ ವಿಷಯಕ್ಕಾದ್ರೂ ಪದೇ ಪದೇ ಕಾಲ್ ಮಾಡಿ ಮಾತಾಡ್ತಿದ್ವಿ. ಬೇಕಾಗಿದ್ದ ಕಡೆ ಹೋಗ್ತಾ ಇದ್ದು, ಗಂಟೆಗಟ್ಲೆ ಮಾತಾಡ್ತಾ ಇದ್ದು. ಆದ್ರೆ ಈಗ ಆ ಚಾನ್ಸೇ ಇಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಮಗಳೇ? ಮತ್ತೆ ಅವನ ಜೊತೆ ಬಿಸ್ನೆಸ್ ಶುರು ಮಾಡು. ಬಿಸ್ನೆಸ್ ಶುರು ಮಾಡೋದಕ್ಕೆ ಪ್ರಾಜೆಕ್ಟ್ಗೆ ಲೈಸೆನ್ಸ್ ಸಿಗ್ಬೇಕಲ್ವಾ ಡ್ಯಾಡ್? ಲೈಸೆನ್ಸ್ ಸಿಕ್ಕಿದ್ರೆ ಮಾತ್ರ ಕೆಲಸ ಶುರುವಾಗಿ ನಾನು ಅವನು ಒಟ್ಟಿಗೆ ಇರ್ಬೋದು. ಆದ್ರೆ ಈ ವಿಷಯ ಆ ಭೈರವಿಗೆ ಗೊತ್ತಾದ್ರೆ ಏನೂ ಮಾಡಕ್ಕಾಗಲ್ಲ. ಅಪ್ಪ, ನೀನ್ ಅನ್ಕೊಂಡಿರೋಷ್ಟು ಈಸಿ ಅಲ್ಲ ಅವಳು. ಒಳ್ಳೆ ಉಡುಗ್ ತರ ಕಚ್ಕೊಂಡ್ಬಿಡ್ತಾಳೆ. ಅವಳು ಉಡ ಆದ್ರೆ ನೀನ್ ಅವಳನ್ನ ಉಡೀಸ್ ಮಾಡ್ಬೇಕು ಅಷ್ಟೇ. ಅದೇನ್ ಕಷ್ಟ ಆಗಲ್ಲ. ಆ ಭೈರವಿ ಅಂತವ್ರ ಜೊತೆ ಹೊಡೆದಾಟ ಜಗಳ ಮಾಡಬಾರ್ದು ಮಗಳೇ. ಬುದ್ಧಿನೇ ಅಸ್ತ್ರ ಮಾಡ್ಕೊಂಡು ಬಾಣದ ಹಾಕ್ಬಿಡ್ತಿರ್ಬೇಕು. ಅಂದ್ರೆ ನೋಡು, ಭೈರವಿ ಅಂತವ್ರು ಅದಕ್ಕೆಲ್ಲ ಹೆದರಲ್ಲ. ಅವ್ರು ಹೆದರೋದು ಬರೀ ಗೌರವಕ್ಕೆ, ಮನೆ ಮರ್ಯಾದೆಗೆ, ಮುಖ್ಯವಾಗಿ ಪ್ರೀತಿಗೆ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ. ಈಗ ನೀನ್ ಹೇಗೆ ಅಥರ್ವನ್ ಮದುವೆ ಆಗ್ಬೇಕು ಅಂತ ಕಾಯ್ತಾ ಇದೆಯೋ, ಹಾಗೆ ಇಶಾನಿ ಕೂಡ ವಿರಾಟನ್ ಮದುವೆ ಆಗ್ಬೇಕು ಅಂತ ಕಾಯ್ತಾ ಇದ್ದಾಳೆ. ವಾಟ್? ಇಶಾನಿನಾ? ಹೌದು, ಆ ಇಶಾನಿಗೂ ನಿನ್ನಾಗೆ ವಿರಾಟನ್ ಮದುವೆ ಆಗಕ್ಕಿಷ್ಟ. ಇದೆಲ್ಲ ನನ್ಗೆ ಗೊತ್ತೇ ಇರ್ಲಿಲ್ಲ ಡ್ಯಾಡ್. ಈಗ ಗೊತ್ತಾಯ್ತಲ್ಲ. ಈಗ ಒಂದ್ ಕೆಲ್ಸ ಮಾಡು, ಸೀದಾ ವಸುಂಧರಾ ಮನೆಗೆ ಹೋಗಿ ಆ ಇಶಾನಿ ಜೊತೆ ಕೈ ಜೋಡಿಸು. ಶತ್ರುವಿನ ಶತ್ರು ಮಿತ್ರ ಅಂತ ಮಾತು ಗೊತ್ತಲ್ಲ, ಅದನ್ನ ನಿಜ ಮಾಡು. ಅವಳೇನಾದ್ರೂ ಒಪ್ಪದೇ ಇದ್ರೆ ಏನ್ ಮಾಡೋದು ಡ್ಯಾಡ್? ಮೊದ್ಲು ಅವಾಯ್ಡ್ ಮಾಡಬಹುದು, ಆದ್ರೂ ಬೇಡ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಇಶಾನಿ ಅನ್ನೋ ಅಸ್ತ್ರನ ಸರಿಯಾಗಿ ಬಳಸ್ಕೊಂಡು ನಿನ್ನ ಜೀವನ ದಾರಿನ ಕ್ಲಿಯರ್ ಮಾಡ್ಕೋ. ಅಪೇಕ್ಷಾ, ಕ್ಲಿಯರ್ ಮಾಡ್ಕೋ. ಸರಿಯಪ್ಪ, ಥ್ಯಾಂಕ್ ಯು ಸೋ ಮಚ್. ನೀನ್ ಹೇಳ್ದಾಗೆ ಮಾಡ್ತೀನಿ. ಅಕ್ಕ, ನೀನ್ ಹೀಗೆ ವಸುಂಧರನ್ ರೀತಿನೇ ಮಾತಾಡ್ಬೇಕು. ನೋಡ್ದಿ ಹೇಗೆ ವರ್ಕೌಟ್ ಆಯ್ತು ಅಂತ. ಏನ್ ಮಾಡ್ತೀಯಾ? ನಮ್ ಲೆವೆಲ್ಗೆ ಹಣ, ಆಸ್ತಿ, ಅಂತಸ್ತಿದ್ಯಲ್ಲ, ಆ ಕೊಬ್ಬು ಹಾಗೆ ಆಡಿಸ್ತಾ ಇದೆ. ಅದೇನದು ಕೊಬ್ಬು ಆಡ್ಸತ್ತೆ ಅಂತ? ಅದು ಆಕ್ಚುಲಿ ಸರ್, ಇತ್ತೀಚೆಗೆ ನಮ್ ಕೆಲ್ಸದವ್ರಿಗೆಲ್ಲ ಕೊಬ್ಬು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ನಮ್ ಡ್ರೈವರ್ ಒಬ್ಬ ಬೆಳಗ್ಗೆನೆ ಕುಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಹೀಗ್ ಕುಡ್ಕೊಂಡು ಹೋಗಿ ಆಕ್ಸಿಡೆಂಟ್ ಮಾಡ್ಬಿಟ್ರೆ ಏನ್ ಗತಿ ಅಂತ ಅಕ್ಕಂಗ್ ಕಂಪ್ಲೇಂಟ್ ಮಾಡ್ತಾ ಇದ್ದೆ ಅಷ್ಟೇ. ಕುಡಿದೇ ಕಾರ್ ಓಡಿಸಿದ್ರೇನೆ ಇವಾಗ ಆಕ್ಸಿಡೆಂಟ್ ಆಗತ್ತೆ. ತುಂಬಾ ಕಷ್ಟ. ಇನ್ ಕುಡಿದು ಓಡಿಸಿದ್ರೆ ದೇವ್ರೇ ಗತಿ. ಏನಂತೀರಾ ಓಂಕಾರ ಅವ್ರೆ? ವಸುಂಧರಾ ಅವ್ರೆ, ನಾವು ಹೋಗ್ಬಿಟ್ಟು ಬರ್ತೀವಿ. ಬರ್ತೀವಿ. ಹಾ, ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೌದು, ಅಟ್ಯಾಕ್ ಮಾಡಿದವ್ರು ಯಾರು ಅಂತ ಗೊತ್ತಾಯ್ತಾ? ಒಬ್ಬ ಸಿಕ್ಕಿದ್ದಾನೆ. ಆದ್ರೆ ಅವನ್ನ ಎನ್ಕ್ವೈರಿ ಮಾಡಿದಾಗ ಅಟ್ಯಾಕ್ ಮಾಡಿದವ್ರಿಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಗೊತ್ತಾಯ್ತಂತೆ. ಆದ್ರೆ ಯಾರೇ ಈ ಕೆಲಸ ಮಾಡಿದ್ರು ಬಿಡೋ ಮಾತೇ ಇಲ್ಲ. ಈ ತರ ತಪ್ಪಿಸ್ಕೊಂಡು ಹೋದವ್ರನ್ನ ಸುಮ್ಮನೆ ಬಿಡಬಾರ್ದು. ಯಾವತ್ತೋ ಒಂದಿನ ಕಾನೂನು ಸಿಕ್ಕೇ ಸಿಗ್ತಾರೆ. ಏನಂತೀರಾ ಓಂಕಾರ ಅವ್ರೆ? ಹೌದು ಹೌದು. ತಪ್ಪು ಮಾಡಿದವರು ಮನುಷ್ಯರ ಕೈಯಿಂದ ತಪ್ಪಿಸ್ಕೋಬಹುದು, ಕಾನೂನಿಗೂ ಮಣ್ಣು ಮುಗಿಸ್ಬೋದು. ಆದ್ರೆ ದೇವರ ಕೈಯಿಂದ ತಪ್ಪಿಸ್ಕೊಳ್ಳೋದು ಆಗೋದಿಲ್ಲ. ಏನಂತೀರ ಓಂಕಾರ ಅವರೇ?
ಅವನ್ ಪಾಪದ ಕೂಡ ತುಂಬಿದಾಗ ಅವನ್ ಖಂಡಿತ ಸಿಕ್ಕಾಕೊಳ್ಳೇಬೇಕು. ನೀವು ನಿಮ್ಮ ಕೆಲಸ ಮಾಡಿ, ನಾನು ಕಮಿಷನರ್ ಹತ್ರ ಇನ್ನೊಂದು ಸರಿ ಮಾತಾಡ್ತೀನಿ. ಯು ಪ್ಲೀಸ್ ಕ್ಯಾರಿ ಆನ್. ಓಕೆ. ಭೈರವಿ, ಹಲೋ. ನಾವು ಬರ್ತೀವಮ್ಮ. ಭವನಿಗೂ ಹೇಳ್ಬಿಡು. ನೀವು ಹೋಗೋದು ಹೇಳಿಲ್ಲ ಅಂದ್ರೆ ಅಕ್ಕ ಬೈತಾಳೆ ಡ್ಯಾಡ್. ಡ್ಯಾಡ್, ಅಪ್ಪ ನೀವು ಹೊರಟಿರಿ, ಮಗು ಮಲ್ಕೊಂಡಿದ್ರೆ ಅಕ್ಕನ್ನು ಕರ್ಕೊಂಡು ಬರ್ತೀನಿ. ಬೇಡಮ್ಮ, ನಾವು ಹೊರಡ್ತೀವಿ. ಅವಳಿಗೆ ಸಮಾಧಾನ ಮಾಡಿ ಹೋಗು. ಹಾ ಸರಿ, ಬನ್ನಿ. ಬನ್ನಿ. ಕುಡಿದೇ ಕಾರ್ ಓಡಿಸಿದ್ರೇನೆ ಇವಾಗ ಆಕ್ಸಿಡೆಂಟ್ ಆಗುತ್ತೆ. ಬೀಗ್ರೆ, ಮನೆಯಲ್ಲಾಗಿದ್ದ ಕೆಟ್ಟ ಗಳಿಗೆ ಬಗ್ಗೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮನೆಯವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಹಾಗೆ ನೋಡೋದಾದ್ರೆ ಧರ್ಮೇಂದ್ರ ಅವರೇ, ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸರ್, ನೀವು ದಯವಿಟ್ಟು ಕೈ ಮುಗಿಬೇಡಿ. ಕೇಶವ್, ಪ್ಲೀಸ್. ದೊಡ್ಡ ಮಾತು. ನೀವು ನನಗೆ, ನನ್ನ ಮಕ್ಕಳಿಗೆ ಎಷ್ಟೆಲ್ಲ ಸಹಾಯ ಮಾಡಿದ್ರ. ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಜನ್ಮದಲ್ಲಿ ನಾನೇನ್ ಪುಣ್ಯ ಮಾಡಿದ್ನೋ ನಿಮ್ಮಂತ ನೆರಳು ನನ್ನ ಮಕ್ಕಳಿಗೆ ಸಿಕ್ಕಿದೆ. ನಮ್ಮಿಬ್ಬರು ಹೆಣ್ಮಕ್ಳು ಈ ಮನೇಲಿ ಇರೋದಕ್ಕೆ ನೀವೇ ಕಾರಣ. ಕಾರಣ ಗೊತ್ತಿಲ್ಲ ಕೇಶವ್ ಅವರೇ, ಇದೆಲ್ಲ ಮೊದಲೇ ನಿಶ್ಚಯ ಆಗಿತ್ತು. ಹೌದು ಬೀಗ್ರೆ, ಎಲ್ಲ ಕಷ್ಟಕ್ಕೂ ಆ ಭಗವಂತ ಬರೋದಕ್ಕಾಗಲ್ಲ ಅಂತ ನಿಮ್ಮಂತವ್ರು ನಮ್ಮ ಜೊತೆ ಕಳಿಸಿರ್ತಾನೆ. ಬೀಗ್ರೆ, ದಯವಿಟ್ಟು ಹಾಗೆಲ್ಲ ಹೇಳಲೇಬೇಡಿ. ನಾನು ಮಾಡಿರೋ ಸಹಾಯನೇ ಅಲ್ಲ. ನಿಮ್ಮಂತವ್ರಿಗಲ್ವಾ ತುಂಬಿದ್ ಕೊಡ ಅಂತ ಹೇಳೋದು. ನೀವು ಭೈರವಿ ತಂದೆ ಅನ್ನೋದನ್ನ ಮರಿಬೇಡಿ. ಧೈರ್ಯವಾಗಿರಿ. ಅವಳ ವಿಷಯಕ್ಕೆ ನನಗೆ ಭಯ ಆಗ್ತಾ ಇರೋದು. ಮನೇಲಿ ಅಷ್ಟು ಜೋರಾಗಿ ಅಮ್ಮವ್ರ ಹತ್ರ ಮಾತಾಡೋದಕ್ಕೆ ಏನ್ ಅವಶ್ಯಕತೆ ಇತ್ತು? ಹೀಗೆ ಮಾತಾಡಿ ಸುಮ್ಮನೆ ಮೈ ಮೇಲೆ ಸಮಸ್ಯೆನೇ ಹೇಳ್ಕೊತಾಳೆ ಅಂತ ಚಿಂತೆ. ಇವತ್ತು ಅಮ್ಮವ್ರ ಮುಂದೆ ಜೋರಾಗಿ ಮಾತಾಡಿದಾಗ ಅಯ್ಯೋ ದೇವ್ರೆ ಏನಾಗುತ್ತಪ್ಪ ಅಂತ ಅನ್ಕೊಂಡೆ. ನೀವು ನಮ್ಮ ಮಗಳಿಗೆ ಬುದ್ಧಿ ಹೇಳಿ ಪರಿಸ್ಥಿತಿನ ಚೆನ್ನಾಗಿ ನಿಭಾಯಿಸ್ಬಿಟ್ರಿ. ಅವಳ ಸಂಸಾರನ ಉಳಿಸ್ಬಿಟ್ರಿ. ಹೆಣ್ಮಕ್ಳು ಬದುಕು ಕಷ್ಟ ಅಂತ ನನಗೂ ಗೊತ್ತು. ನಾನು ಅವಳ ವಯಸ್ಸನ್ನ ದಾಟ್ಕೊಂಡೇ ಬಂದಿರೋಳಲ್ವಾ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗಳು ಎಲ್ಲ ನಿಭಾಯಿಸ್ತಾಳೆ.